ಸರ್ ಇಂಜೆಕ್ಷನ್ನು ಆಗಿ ಏಣಿ ಮೇಲಿದ್ದರು ಕೆಳಗಡೆ ಬಂದಿದ್ದಾರೆ ಹಾಂ. ಹ್ಞೂ ಮುಖ ಹತ್ರ ಎರಡು ಹತ್ರ ಲೈಟಾಗಿ ಇವು ಪಂಚರ್ ಆಗಿದೆ ಸರ್. ಬರೀ ಪಂಚರ್ ಆಗಿ ಸ್ಕಿನ್ ಆಗಿ ಬರೀ ಇಂಜೆಕ್ಷನ್ಗೆ ಸ್ಕಿನ್ ಸುಟ್ಟೋಗುತ್ತಾ ಸಾಹೇಬ್ರೆ? ಇಂಜೆಕ್ಷನ್ ಅದೇ ಇಂಜೆಕ್ಷನ್ ಬಂತಲ್ಲ. ಅಲ್ಲ ಸಾಹೇಬ್ರೆ, ಬರೀ ಇಂಜೆಕ್ಷನ್ಗೆ ಮುಖ ಕೈಗಳೆಲ್ಲ ಸುಟ್ಟೋಗುತ್ತಾ? ಇಲ್ಲ, ಕೈ ಏನು ಸುಟ್ಟಿಲ್ಲ. ಹ್ಞೂ ಬರೀ ಮುಖ ಮಾತ್ರ ಸುಟ್ಟಿರೋದು? ಹಾಂ, ಮುಖ ಅಷ್ಟೇ ಆಗಿದೆ. ಹ್ಞೂ ಕೈ ಹತ್ರ ಏನೂ ಆಗಿಲ್ಲ. ಓಕೆ. ಎಷ್ಟೊತ್ತಲ್ಲ ಆಯ್ತು ಘಟನೆ ಇದು? 3 ಗಂಟೆಗೆ ಮಧ್ಯಾಹ್ನ. ಹಾಂ, ಹ್ಞೂ 5:30 ಆ ಸುಮಾರು ಆಗಿದೆ. ಏನು ಕಂಪ್ಲೇಂಟ್ಗೆ ಹೋಗಿದ್ರು? ಕಂಪ್ಲೇಂಟ್ ಇಲ್ಲ, ಮೇಂಟೆನೆನ್ಸ್ ವರ್ಕ್ ಮಾಡಿಸ್ತಾ ಇದ್ದಾರೆ. ಓಕೆ. ಆಮೇಲೆ ಅಲ್ಲಿ ಒಂದು ಕೇಬಲ್ ಹೋಗಿತ್ತು. ಓಕೆ. ಆ ಕೇಬಲ್ನ ರೆಡಿ ಮಾಡಿ ಹ್ಞೂ ಅದನ್ನು ಜಾಯಿಂಟ್ ಹಾಕಿದ್ರು. ಓಕೆ. ಜಾಯಿಂಟ್ ಹಾಕಿದ್ಮೇಲೆ ಅದನ್ನ ಪಾಕೆಟನ್ನು ಮೇಲ್ಗಡೆ ಕಟ್ಕೋಬೇಕಾದ್ರೆ ಹ್ಞೂ ಇವರಿನ್ನೂ ಏಣಿ ಮೇಲೆ ಇದ್ದರು, ಇನ್ನೂ ನಾಗ್ತಿಲ್ಲ. ಓಕೆ. ಇವರೆಲ್ಲ ಅರ್ಥ ಎಲ್ಲ ತಗೊಂಡು ಅರ್ಥ ಹಾಕ್ಯಮಕ್ಕೆ ಹೋಗ್ತಾ ಇದ್ರು. ಓಕೆ. ಇವ್ರು ಹೋಗಿ ಅದನ್ನು ಮೇಲ್ಗಡೆ ಹಾಕ್ತಾ ಇದ್ದಾರೆ. ಆಗ್ತಿದ್ದಂಗೆ ಹ್ಞೂ ಕೆಳಗೆ ಆಗಲೇ ಏಣಿ ಮೇಲೆ ಒಂದೇ ಬಿಟ್ಟು. ನೀವು ಡ್ಯೂಟಿಲಿದ್ರಾ? ಸರ್ ನೀವು ಡ್ಯೂಟಿಲಿದ್ರೆ ಎಲ್ಲಿದ್ರಿ? ಡ್ಯೂಟಾಗಿದ್ದೆ ಸರ್ ನಾನು. ನೀವು ಎಲ್ಲಿದ್ರಿ ಅವಾಗ? ಅವ್ರಿಗೆ ಅವರು ಕೆಲಸ ಮಾಡೋ ಸೆಂಟರ್ಗೆ ಹ್ಞೂ ಕರ್ಕೊಂಬಂದು ಇಮ್ಮಿಡಿಯೇಟ್. ಅಲ್ಲ ಸಾಹೇಬ್ರೆ, ಅವ್ರ ಡ್ಯೂಟಿ ಅವ್ರು ಕಂಪ್ಲೇಂಟ್ ಅಟೆಂಡ್ ಮಾಡೋವಾಗ ಅವ್ರು ಮೇಂಟೆನೆನ್ಸ್ ವರ್ಕ್ ಮಾಡೋವಾಗ ನೀವೆಲ್ಲಿದ್ರಿ? ನಾನು ಅಲ್ಲೇ ಬಂದಿದ್ದೆ ಸರ್. ನೀವು ಅಲ್ಲೇ ಇದ್ರಾ? ಹಾಂ, ಅಲ್ಲೇ ಇದ್ವಿ. ಎಲ್ ಸಿ ಕೊಡಿಸಿದ್ರಾ? ಹಾಂ, ಎಲ್ ಸಿ ಕೊಡಿಸಿದ್ವಿ. ಓಕೆ, ಎಲ್ ಸಿ ಕೊಡಿಸಿದ್ರಿ. ಎಲ್ಲ ಫೀಡ್ರುಗಳು ಎಲ್ ಸಿ ತಗೊಂಡಿದ್ವಿ. ಓಕೆ. ಹ್ಞೂ ಇದೇನು ಡಿ ಜಿ ರಿಟರ್ನು ಆಮೇಲೆ ಸೋಲಾರ್ ರಿಟರ್ನ್ ಏನಲ್ಲ ಇದು? ಇಲ್ಲ ಸರ್, ಆ ಥರ ಏನಿಲ್ಲ. ಕ್ರಾಸಿಂಗು ರೂರಲ್ ಫೀಡ್ ಎಲ್ಲ ಸ್ಟೇಷನ್ ಹತ್ರ ಕ್ರಾಸಿಂಗಿಂದ ಏನೋ ಆಗಿರ್ಬೇಕು, ಅದು ಹೋದಾಗ ನೋಡ್ತೀವಿ ಸರ್. ಅಲ್ಲ, ಇವಾಗ ನೀವು ಎರಡೆರಡು ಸ್ಟೇಟ್ಮೆಂಟ್ ಕೊಡಬಾರ್ದು, ದಯವಿಟ್ಟು ಎರಡೆರಡು ಸ್ಟೇಟ್ಮೆಂಟ್ ಕೊಡಬಾರ್ದು. ಒಂದು, ನೀವು ಹೇಳ್ತಿರೋದು ಇಂಡಕ್ಷನ್ ಅಂತೀರಾ, ಹೌದಾ? ಒಂದು ಇಂಡಕ್ಷನ್ ಆದರೆ ನಿಮ್ಗೆ ಜುಮ್ ಅಂತದೆ, ಕೆಳಗಡೆ ಬೀಳ್ತಾರೆ. ಒಪ್ಪನ ಮಖಮೂತಿಗಳು ಸುಟ್ಟು ಹೋಗೋರ್ಥ ಇಂಡಕ್ಷನ್ ಯಾವುದು ಬರೋಲ್ಲ, ಬರುತ್ತಾ? ಅಲ್ಲ, ಇಂಡಕ್ಷನ್ ಅಂತಂದರೆ ಸಪ್ಲೈ ಬರುತ್ತಲ್ಲ ಸರ್? ಸಾಹೇಬ್ರೆ, ನಾನು ಸಿಂಪಲಾಗಿ ಕೇಳ್ತಾ ಇದ್ದೀನಿ. ಇಂಡಕ್ಷನ್ ಅಂದರೆ ನಿಮಗೆ ಮಖಮೂತಿ ಸುಟ್ಟೋಗುತ್ತಾ ಅಷ್ಟೇ ನಾನು ಕೇಳ್ತಿರೋದು. ಸುಟ್ಟೋಗಲ್ಲ, ಹೌದಾ? ಜುಮ್ ಅನ್ನುತ್ತೆ, ಓಪನ. ಇದು ಪ್ಯೂರ್ಲಿ 11 kV ಸಪ್ಲೈ ಬಂದಿರೋದು. ಓಕೆನಾ? ಅವ್ರು ಲೈನ್ ಮುಟ್ಟಿರ್ತಾರೆ, ಅದು ನನಗೆ ತಿಳಿದ ಮಟ್ಟಿಗೆ ಲೈನು ಮುಟ್ಟಿಲ್ಲ, ಫ್ಲ್ಯಾಶ್ ಓವರ್ ಥರ ಆಗಿದೆ ಅದು. ಲೈನ್ ಮೇಲೆ ಫ್ಲ್ಯಾಶ್ ಓವರ್ ಹೆಂಗಾಗುತ್ತೆ ನನಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು ಇವಾಗ, ಪ್ರತ್ಯಕ್ಷದರ್ಶಿಗಳದು. ಸರ್ ಅದೇ ಅಲ್ಲಿ ಅಷ್ಟು ನಡೀತು. ಅದು ನಡೆದಿದ್ದಾದ್ಮೇಲೆ ನಾವು ಸಿಟಿ ಸೆಂಟ್ರಲ್ ಆಸ್ಪತ್ರೆಗೆ ಕರ್ಕೊಂಬಂದ್ವಿ. ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಮಣಿಪಾಲಿಗೆ ಕರ್ಕೊಂಬಂದ್ವಿ. ಇಲ್ಲಿ ಮಣಿಪಾಲಲ್ಲಿ ಇದೀವಿ ಸರ್. ಏನು ಪೊಸಿಷನು? ಔಟ್ ಆಫ್ ಡೇಂಜರ್ ಸರ್, ಏನೂ ಆಗಿಲ್ಲ. ಎಲ್ಲಿ ಫ್ರಾಕ್ಚರ್ ಗಿಕ್ಚರ್ ಏನೂ ಆಗಿಲ್ಲ. ಮುಖದ ಹತ್ರ ಎರಡು ಹತ್ರ ಇದಾಗಿದೆ, ಸ್ಕಿನ್ ಒಂದು ಸ್ವಲ್ಪ ಇದಾಗಿದೆ. ಮ್ಯಾಗ್ಲ ಚರ್ಮ ಇದಾಗಿದೆ ಅಷ್ಟೇ. ಎಲ್ಲೂ ಪಂಚರ್ ಆಗಿಲ್ಲ? ತೊಡೆ ಭಾಗ, ಕಂಕಳ ಭಾಗದಲ್ಲಿ ಎಲ್ಲೂ ಪಂಚರ್ ಆಗಿಲ್ಲ? ಇಲ್ಲ, ಅಲ್ಲಿ ಏನು ಪಂಚರ್ ಆಗಿಲ್ಲ ಸರ್. ಕಾಲ ಹತ್ರ ಒಂದು ಹತ್ರನ ಸುಟ್ಟಂಗೆ ಆಗೈತೆ, ಈ ಮೊಣಕಾಲ ಹತ್ರ, ಮೊಣಕಾಲಿಂದ ಕೆಳಗೆ, ಪಾದದಿಂದ ಮೇಲೆ. ಅಂದರೆ ಏನು ಕಂಬಿಗೆ ಟಚ್ ಆಗಿರೋದಾ? ಹಾಂ, ಕಂಬಿ ಟಚ್. ಇವರೇನು 11 kV ಏನು ಸಿಂಗಲ್ ಪೋಲ್ ಸ್ಟ್ರಕ್ಚರ್ ಮೇಲೆ ಹತ್ತಿದ್ರಾ ಅಥವಾ ಸ್ಪನ್ ಪೋಲ್ ಮೇಲೆ ಹತ್ತಿದ್ರಾ? ಡಿ ಪಿ ಮೇಲೆ ಹತ್ತಿದ್ರು. GOS ಇದೆ ಅಲ್ಲಿ. ಓಕೆ ಓಕೆ. ಅಲ್ಲ, ಅಲ್ಲಿ ಇದೆಯಾ GOS ಇದ್ಮೇಲೆ ಇದೆಯಾ TC ಇದೆಯಾ ಅಲ್ಲಿ? TC ಇಲ್ಲ ಸರ್. TC ಏನಿಲ್ಲ, ಟ್ರಂಕ್ ಲೈನ್. ಟ್ರಂಕ್ ಲೈನಿಂದು ಕೇಬಲ್ ಅಲ್ಲಿ ಬಂದು ನಿಂತಿದೆ ಸರ್ ಅದು. ಓಕೆ. ತಾವು ಎಲ್ಲಿದ್ರಿ ಈ ಘಟನೆ ನಡೆದಾಗ? ನೀವು ಅಲ್ಲೇ ಇದ್ರಾ? ಹಾಂ. ಮತ್ತು ಹಾಸ್ಪಿಟ್ಲ್ ಕರ್ಕೊಂಬಂದಿರು, ಸಿಟಿ ಸೆಂಟ್ರಲ್ ಹಾಸ್ಪಿಟ್ಲ್ ಕರ್ಕೊಂಬಂದ್ರು, ನಾನು ಅಲ್ಲಿಗೆ ಹೋದೆ ಅಂದ್ರಿ? ಸಿಟಿ ಸೆಂಟ್ರಲ್ ಆಸ್ಪತ್ರೆ ನಾನೇ ಅಲ್ಲಿ ಕರ್ಕೊಂಬಂದೆ ಸರ್, ಅಲ್ಲಿಂದ. ಓಕೆ ಓಕೆ, ನೀವೇ ಅಲ್ಲಿಂದ ಕರ್ಕೊಂಬಂದ್ರಿ. ಏನು ಹೆಸರು ಇವ್ರದ್ದು ಇವಾಗ ಲೈನ್ ಮ್ಯಾನ್ ಹೆಸರು? ಅವಿನಾಶ್ ರೆಡ್ಡಿ ಅಂತ. ಅವಿನಾಶ್ ರೆಡ್ಡಿ. ಯಾವ ಬ್ಯಾಚ್ ಅವರು ಇವರು? ಮೆಕ್ಯಾನಿಕ್ ದರ್ಜೆ 2. ಮೆಕ್ಯಾನಿಕ್ ದರ್ಜೆ 2 ಅಂದರೆ 2015 ಬ್ಯಾಚ್ ಅವರು ಅಲ್ಲ, 2007 ಬ್ಯಾಚ್ ಅವರು. ಓಕೆ. ಇದು ಯಾವ ಪ್ಲೇಸಲ್ಲಿ ನಡೆದಿರೋದು ಘಟನೆ ಇದು? RTO ಆಫೀಸ್ ಹತ್ರ, ದಾವಣಗೆರೆ RTO ಆಫೀಸ್ ಹತ್ರ. ಓಕೆ. ಇನ್ಸ್ಪೆಕ್ಟ್ರೇಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀರಾ ಸರ್ ಅದು? ಮಾಡಿದ್ದೀರಿ ಸರ್. ಸರ್, ನಾನೊಂದು ಹೇಳ್ತೀನಿ, ಪ್ರತಿ ಘಟನೆಯಲ್ಲೂ ಹೇಳ್ತಾ ಇದ್ದೀನಿ, ನಿಮ್ಮಲ್ಲೇನು ಹೊಸದಾಗಿ ಏನು ಘಟನೆ ನಡೆದಿಲ್ಲ, ಕರೆಕ್ಟಾ? ಇಲ್ಲ ಸರ್. ಚನ್ನಗಿರಿಯಲ್ಲಿ ನಡೆದಿದೆ ಮೊನ್ನೆ ಅದು ಯಾವುದೋ ಒಂದು
ಇದ್ದಾರೆ ಸರ್ ಇಲ್ಲನೇ. ಇವತ್ತಾಗಿದೆಯಲ್ಲ ಬಂದ್ರ ಅವರು? ಹಾಂ ಸರ್. ಓಕೆ. ಒಟ್ಟಲ್ಲಿ ಒಂದೇ ಡಿವಿಷನ್ನ 2 ಜನ ಹೋಗಿದ್ರಿ ಇವಾಗ. ಹಾಂ ಸರ್. ನೋಡಿ ನಿಮ್ಮ ಘಟನೆ ಆದರೂ ನೋಡಿ ಈ ಘಟನೆ ಆಗಬಾರ್ದಾಗಿತ್ತು ಸರ್. 2 ಪಕ್ಕದಲ್ಲೇ ಇದೆ ನೋಡಿ ಘಟನೆ. ಹೌದು ಸರ್. ಪ್ರತ್ಯಕ್ಷ ಇದೆ ನಿಮಗೆ. ಹೌದು. ಇಲ್ಲಿ ಒಂದು ಸಿಂಪಲ್ ಏನಪ್ಪ ಅಂದರೆ, ಹಾಂ ಸರ್. ಅರ್ಥರಾಡ್ಗಳನ್ನ ಬಳಸಿದ್ರೆ, ಪ್ರಾಪರ್ ಆಗಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್ನ ಬಳಸಿದ್ರೆ ಈ 2 ಆಕ್ಸಿಡೆಂಟ್ಸ್ ಆಗ್ತಿದ್ದಿಲ್ಲ. ಹೌದು ಸರ್. ಅರ್ಥರಾಡ್ ಎಲ್ಲ ಬಿಚ್ಕೊಂತ ಇದ್ರು ಸರ್ ಅವರು. ಇನ್ನೊಬ್ರು ಕೆಳಗಡೆಲ್ಲ ಅವರೆಲ್ಲ ಬಿಚ್ಕೊಂತ ಇದ್ರು. ಅಲ್ಲ ಏನೇ ಆಗಲಿ, ಇವಾಗ ಘಟನೆ ನಡೆಯೋದಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ಅಲ್ಲಿ ಬಳಸಬೇಕಾದಂಥ ಅರ್ಥಿಂಗ್ ಮೆಟೀರಿಯಲ್ಸ್ನ, ಹೆಲ್ಮೆಟ್ಗಳನ್ನ ಬಳಸಿಲ್ಲ. ಇದು ಸಿಂಪಲ್ ಲಾಜಿಕ್ಕು. ಇಲ್ಲ, ಹೆಲ್ಮೆಟ್ ಹಾಕಿದ್ದಾರೆ ಸರ್. ಹೆಲ್ಮೆಟ್ ಕೆಳಗೆ ಬಿದ್ದಿದೆ. ಅದೇ ಹೆಲ್ಮೆಟ್ ಕೆಳಗಡೆ ಬಿದ್ದಿದೆ ಅಂದರೆ ಅಲ್ಲಿ ಬೆಲ್ಟ್ ಹಾಕಿಲ್ಲ ಅಂತ ಅರ್ಥ. ಬೆಲ್ಟ್ ಹಾಕಿಲ್ಲ ಸರ್. ಅದೇ ಸರ್, ಎಲ್ಲವೂ ಅಷ್ಟೇ. ನೀವು ಸೂಪರ್ವೈಸಿಂಗ್ ಮಾಡೋರು ಸ್ಪಾಟಲ್ಲಿ ನಿಂತ್ಕೊಂಡು ಸೂಪರ್ವೈಸಿಂಗ್ ಮಾಡಿ, ಅರ್ಥಿಂಗ್ ಮಾಡಿಸಿ, ಹೆಲ್ಮೆಟ್ಗಳು ಹಾಕಿಸಿ ಕರೆಕ್ಟಾಗಿ ಮೇಲೆ ಕಟ್ಸಿದ್ರೆ ಏನೂ ಆಗ್ತಿದ್ದಿಲ್ಲ. ನೀವು ಅಲ್ಲೆಲ್ಲೋ ಇರ್ತೀರಾ, ಇವ್ರು ಎಲ್ಲೆಲ್ಲೋ ಕೆಲಸ ಮಾಡ್ತಾರೆ ಸರ್. ಒಂದು ಎಮ್ಮೆನ ನೀರ್ವರೆಗೂ ಕರ್ಕೊಂಡು ಹೋಗ್ಬೋದಂತೆ, ನೀರು ಕುಡ್ಸೋಕ್ಕಾಗಲ್ವಂತೆ. ಅದ್ರ ಇಷ್ಟ ಇದ್ರೇ ನೀರು ಕುಡಿಯೋದು ಅಲ್ವಾ? ಒಟ್ಟಾರೆಯಾಗಿ ನಿಮ್ಮ ದಾವಣಗೆರೆಯಲ್ಲಿ 2 ಘಟನೆಗಳಾಗಿದೆ. ಶನಿವಾರ 1, ಭಾನುವಾರ 1 ಅಲ್ವಾ? 2 ಘಟನೆಗಳಿಂದ ಅಟ್ಲೀಸ್ಟ್ ನಿಮ್ಮಲ್ಲಿ ಆಯಿತು ಸರ್. ಇವಾಗ ಪೊಸಿಷನ್ ಹೆಂಗಿದೆ ಇಬ್ಬರದು, ಹೆಂಗಿದೆ ನೀವು ನೋಡ್ದಂಗೆ? ಸರ್ ಇವ್ರದ್ದು ರಿಕವರಿ ಆಗಿದ್ದಾರೆ ಇವರು. ಓಕೆ. ಇವರು ಇವಾಗ ಕರ್ಕೊಂಬಂದಿರೋರು ಈಗ ಕರ್ಕೊಂಬಂದಿದ್ದಾರೆ ಸರ್. ಅವ್ರದ್ದು ಅಂತ ಏನು ಕ್ರಿಟಿಕಲ್ ಇಲ್ಲ ಅಂತ ಕಾಣುತ್ತೆ. ಎಷ್ಟೊತ್ತಾಗಿದೆ ಅವ್ರು ಬಂದು? ಒಂದು ಹಾಫ್ ಆನ್ ಅವರ್ ಆಗಿದೆ ಸರ್. ಹಾಫ್ ಆನ್ ಅವರ್ 1 ಅವರ್ ಆಗಿರ್ಬೋದು ಸರ್. ಮಧ್ಯಾಹ್ನ ಆಗಿರೋ ಘಟನೆ ಅವ್ರದ್ದು. ಹೆಚ್ಚು ಕಡಿಮೆ ನಿಮಗೂ ಅವ್ರಿಗೂ 1-1.5 ಅವರ್ ಡಿಫ್ರೆನ್ಸ್ ಅಷ್ಟೇ. ಹಾಂ ಸರ್. ಸೇಮ್ 24 ಅವರ್ಸಲ್ಲಿ ಘಟನೆ ನಡೆದಿದೆ. ಹಾಂ ಸರ್. ಇಲ್ಲೇ ಪಕ್ಕದಲ್ಲಿ ಘಟನೆ ನಡೆದ್ರು ನಿಮ್ಮ ಇನ್ನೊಂದು ಪಕ್ಕದಲ್ಲಿ ಯಾರೂ ಬುದ್ಧಿ ಕಲಿಯಲ್ಲ. ಮತ್ತೆ ನಾಳೆ ಅದೇ ಯಥಾ ರಾಜ ತಥಾ ಪ್ರಜಾ, ಅದೇ ಥರನೇ ಇನ್ನೊಂದು ಆಕ್ಸಿಡೆಂಟ್ ಆಗಬೇಕು. ನಿನ್ನೆ ಒಂದು ಬೆಂಗಳೂರಲ್ಲಿ ಒಂದು ಡೆತ್ತೇ ಆಗಿದೆ. ಏನು ಸರ್ ನೋಡಿ ಏನು ಸರ್, ಡೆತ್ ಆಗಿದೆ ಅಂತಲ್ಲ ನಾನು. ನಿನ್ನೆ ಟೆಂಪ್ರವರಿ ಹುಡುಗ ಎಲೆಕ್ಟ್ರಾನಿಕ್ ಸಿಟಿಲಿ ಎಷ್ಟು ಹೇಳೋಣ? ಅಲ್ಲಲ್ಲ, ನಿನ್ನೆ ಒಂದು ಮಧ್ಯಾಹ್ನ 4:15 ಅಶೋಕ್ ಸಾಹೇಬ್ರೆ, ನಿನ್ನೆ 4:15 ಜೇಸುದಾಸ್ ಅನ್ನೋ ಒಬ್ಬ ಹುಡುಗ ಡಾಸ್ ಮೇಂಟೆನೆನ್ಸ್ಗೆ ಹತ್ತಿದಾಗ ಅಲ್ಲೇ ಹಂಗೆ ಸತ್ತೋಗಿದ್ದಾನೆ. ಮೇಲೇನೆ ಸ್ಪನ್ಪೋರ್ ಸ್ಟ್ರಕ್ಚರ್ ಮೇಲೇನೆ ಸತ್ತೋಗಿದ್ದಾನೆ. ಏನು ಹೇಳ್ತೀರಿ? ಆಗಲಿ ನೋಡಿ, ಹುಷಾರಾಗಿ. ಆ ಕುಟುಂಬಗಳನ್ನ ಕೈ ಬಿಡ್ಬೇಡಿ, ಜೊತೆಯಲ್ಲಿರಿ ಸರ್. ಕರ್ಕೊಂಬಂದು ಅಲ್ಲಿಂದ ಕರ್ಕೊಂಬಂದು ದಾವಣಗೆರೆಗೆ ಅಲ್ಲೆಲ್ಲ ತೋರಿಸ್ಕೊಂಡು ಅಲ್ಲಿಂದ ಸೀದಾ ಹೈಯರ್ ಟ್ರೀಟ್ಮೆಂಟ್ಗೆ ಕಸ್ತೂರಬಾ ಆಸ್ಪತ್ರೆಗೆ ಕರ್ಕೊಂಬಂದಿದ್ದೀನಿ ಸರ್. ಓಕೆ. ನಾನೇ ಆಂಬುಲೆನ್ಸ್ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ ಸರ್. ಯಾಕಂದರೆ ಒಳ್ಳೆ ಕೆಲಸಗಾರ ಅದಕ್ಕೆ. ಅಶೋಕ್ ಸಾಹೇಬ್ರೆ, ನಾನು ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಒಳ್ಳೆ ಕೆಲಸಗಾರನೇ ಇವತ್ತು ಕಂಬದ ಮೇಲೆ ಸಾಯ್ತಾ ಇರೋದು. ಹೌದು ಸರ್. ಹೌದು ಸರ್. ಓಕೆನಾ? ಕೆಲಸ ಮಾಡದೆ ಶೋಕಿ ಮಾಡ್ಕೊಂಡು ವೈಟ್ ಶರ್ಟ್ಗಳು ಹಾಕ್ಕೊಂಡು ಕಾಲರ್ನ ಎತ್ತಾಕೊಂಡು ಓಡಾಡೋನು ಯಾರೂ ಸಾಯಲ್ಲ. ಇಲ್ಲ ಇಲ್ಲ ಸರ್. ಯಾಕಂದ್ರೆ ಅವನು ಶ್ರಮನೇ ಪಡಲ್ಲ ಅಂದರೆ ಅವನೇ ಸಾಯ್ತಾನೆ ಸತ್ಯವಾದ ಮಾತು ಸರ್. ಅಲ್ವಾ? ಇವತ್ತು ರಾಜಕಾರಣ ಮಾಡಿಕೊಂಡು ಯೂನಿಯನ್ನಲ್ಲಿ ಓಡಾಡ್ತಿರೋರು ಯಾರಿಗೂ ಏನೂ ಆಗಲ್ಲ. ಆದರೆ ದಿನನಿತ್ಯ 24 ಗಂಟೆ ಕೆಲಸ ಮಾಡ್ತಿರೋಂಥ ಪವರ್ ಮ್ಯಾನ್ಗಳು ಇವತ್ತು ಅನ್ಯಾಯಕ್ಕೆ ಎಣಗಳಾಗ್ತಾ ಇದ್ದಾರೆ ಅಲ್ವಾ? ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿರ್ತೀನಿ ಸರ್. ಮಾಡಿ ಸರ್, ನಂಬರ್ ಸೇವ್ ಮಾಡಿ, ಎಲ್ಲ ಮಾಡಿ, ತೊಂದರೆ ಇಲ್ಲ. ಹುಡುಗನ ಹೆಸರೇನಂದ್ರಿ? ಅವಿನಾಶ್ ರೆಡ್ಡಿ ಸರ್. ಅವಿನಾಶ್ ರೆಡ್ಡಿ. ವಯಸ್ಸೆಷ್ಟು? 40 ಸರ್. 40. ಎಷ್ಟು ಜನ ಮಕ್ಕಳು? 2 ಸರ್. ಗಂಡ ಹೆಣ್ಣ? ಹೆಣ್ಣು ಸರ್. 2 ಹೆಣ್ಣೆ. ಹಾಂ. ಯಾವ ಊರವ್ರು ಇವರು? ಸರ್ ಅಲ್ಲೇ ದಾವಣಗೆರೆ ಹತ್ರನ ಸರ್. ಯಾವ ಊರು? ಮರಡಿ. ಮರಡಿ ಅವರಾ? ಹಾಂ ಸರ್. ಓಕೆ. ಹುಷಾರಾಗಿದ್ದಾರಲ್ಲ? ಔಟ್ ಆಫ್ ಡೇಂಜರ್ ಅಲ್ಲ? ಔಟ್ ಆಫ್ ಡೇಂಜರ್ ಸರ್. ಇಬ್ಬರು ಔಟ್ ಆಫ್ ಡೇಂಜರು? ಹಾಂ ಸರ್. ಹುಷಾರಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಓಕೆ. ಡಾಕ್ಟ್ರು ಯಾವುದೇ ಸರ್ಜರಿ ಗಿರ್ಜರಿ ಏನು ಬೇಕಿಲ್ಲಪ್ಪ, ಹಾಂ, ಒಂದು ವಾರ ಇಟ್ಕೊಂಡು ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದು ಹೇಳ್ತಾರೆ. ಆಗಲಿ, ಒಳ್ಳೇದಾಗಲಿ. ಈ ಒಂದು ಘಟನೆಗಳಿಂದ ನೀವೆಲ್ಲರೂ ಪಾಠ ಕಲಿಬೇಕು ಅಂತ ನಾನು ಬೈಕೆ ಸರ್. ಖಂಡಿತ ಸರ್, ಖಂಡಿತ. ಎಸ್ ಸರ್, ಆಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಿಮ್ಮ ಸಲಹೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಆಗಲಿ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.